ನ್ಯೂ ಬಾಲ್ಡ್ವಿನ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಬಾಲ್ಡ್ವಿನ್ ಎಕ್ಸ್ಪೋ ಮತ್ತು ಆಹಾರ ಮೇಳ ಬೆಂಗಳೂರಿನ ಮಾಗಡಿ ರಸ್ತೆ ಕೆಂಪೇಗೌಡ ನಗರದಲ್ಲಿರುವ ನ್ಯೂ ಬಾಲ್ಡ್ವಿನ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ತಂತ್ರಜ್ಞಾನ, ವಿಜ್ಞಾನದ ಆವಿಷ್ಕಾರಗಳು, ಪ್ರಾಕೃತಿಕ ಸಂಪತ್ತು ರಕ್ಷಣೆ, ಐತಿಹಾಸಿಕ ಸ್ಥಳಗಳು, ಬಣ್ಣಗಳ ವರ್ಗೀಕರಣ, ಬೆಳಕಿನ ಶಕ್ತಿ ಬಳಕೆ, ಗಾಳಿ, ನೀರಿನ ಮಿತ ಬಳಕೆ, ಪ್ರಾಣಿ ಪಕ್ಷಿ ಸಂರಕ್ಷಣೆ, ಹಸಿರು ಯೋಜನೆ, ಆಹಾರ ಪದ್ಧತಿ, ಆಧುನಿಕ ಮನುಷ್ಯರ ಜೀವನ ಶೈಲಿ, ಯಂತ್ರಗಳ ಬಳಕೆ ಸೇರಿದಂತೆ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಿವಿಧ ಮಾದರಿಗಳು ಗಮನವನ್ನು ಸೆಳೆದವು. ಇದನ್ನು ನೀನೇ ಮಾಡಿದೇನಪ್ಪ? ನೀನೇ ಮಾಡಿದೇನಪ್ಪ? ಅಮ್ಮ ಮಾಡಿದ್ರ? ಯಾರಪ್ಪ ಮಾಡಿದ್ದು? ಇದನ್ನು ನೀನೇ ಮಾಡಿದ? ಯಾರು ಮಾಡಿದ್ರಪ್ಪ? ಹಾಂ, ಇದೇನಾ? ಯಾರು ಮಾಡಿದ್ದು? ಸಮಾನ್ ಯಾರಪ್ಪ ಮಾಡಿದೆಲ್ಲ? ಹಾಂ, ಓಕೆ. ಸ್ಪೀಚ್ ನ್ಯೂ ಬಾಲ್ಡ್ವಿನ್ ಪಬ್ಲಿಕ್ ಸ್ಕೂಲ್ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಲಿಂಗೇಗೌಡ ಮಾತನಾಡಿ, ಮಕ್ಕಳ ಜ್ಞಾನ ವೃದ್ಧಿಗೆ ಪ್ರದರ್ಶನಗಳು ಪೂರಕವಾಗಿವೆ. ಅವರಲ್ಲಿ ತಂತ್ರಜ್ಞಾನ, ಪರಿಸರ ಕಾಳಜಿ ಹಾಗೂ ಚರಿತ್ರೆಯ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ. ಅವರಲ್ಲಿರುವ ಸೃಜನಶೀಲತೆಗೆ ಉತ್ತೇಜನ ಸಿಗುತ್ತದೆ ಎಂದರು. ಡಾಕ್ಟರ್ ಸಂತೋಷ್ ಗುರೂಜಿ, ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್, ಬಿಜೆಪಿ ಉಪಾಧ್ಯಕ್ಷರಾದ ಅರುಣ್ ಸೋಮಣ್ಣ, ಸಮಾಜ ಸೇವಕ ಎಂಎಲ್ ರವೀಶ್, ಇನ್ನು ಮುಂತಾದ ಮುಖಂಡರು, ಪೋಷಕರು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದವರಿಗೆ ಮಕ್ಕಳು ತಾವು ತಯಾರಿಸಿದ ವಿಜ್ಞಾನ ಮಾದರಿಗಳನ್ನು ವಿವರಿಸಿದರು. ವಸ್ತು ಪ್ರದರ್ಶನ ಕಣ್ತುಂಬಿಕೊಂಡ ಪೋಷಕರು ಹಾಗೂ ಸಾರ್ವಜನಿಕರು ಮಕ್ಕಳ ಸೃಜನಶೀಲತೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. My name is Lavish. I study in LKG Kalarava. My school name is New Balin Public School. My topic name is Bangla House. Bangla House is very big. I'm studying in LKG Kalarava. My school name is New Balin Public School. Land transport, vehicles that moves on road. Example, bus, car. Water transport, vehicles that moves on water. Example, boat, ship. Air transport, vehicles that moves on air. Example, helicopter, aeroplane. Thank you. This is a Santa Claus bike. This is church, and this is Christmas tree. This is Jesus born house. Thank you. My name is Sirisha Raj. I am studying in LKG Aramba. My model name is Parts of Plant.
This is parts of plant: roots, stem, bud, leaf, flower, fruit. Thank you. This is my model. My model name is house. A house is where we live. A house keeps us safe from sun, rain and cold. My model has a roof, walls, doors and window. The roof covers the house from above. The windows help fresh air and sunlight come inside. Thank you. Today I am going to explain about zoo. A zoo is a place where animals are kept. There are so many animals in zoo. Animals in zoo are kept in cages. Zoo is built in large area. Children love to go there. A zoo is a wonderful place where different animals all around the world live together. A zoo is special enclosures for reptiles and fascinating aquarium too. Thank you. ನನ್ನ ಹೆಸರು ಚೈತನ್ಯ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲಾ ಹೆಸರು ನ್ಯೂ ಬಾಲ್ವಿನ್ ಪಬ್ಲಿಕ್ ಸ್ಕೂಲ್. ಇಂದು ನಾನು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ವಿವರಣೆ ಕೊಡಲು ಹೊರಟಿದ್ದೇನೆ. ಅಯೋಧ್ಯೆ ರಾಮ ಮಂದಿರವು ಒಂದು ಹಿಂದೂ ಧರ್ಮದ ದೇವಾಲಯವಾಗಿದ್ದು, ಇದು ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಸ್ಥಳದಲ್ಲಿದೆ. 6/8/2018 ಈ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇವಾಲಯದ ಶಿಲಾನ್ಯಾಸವನ್ನು ನೆರವೇರಿಸಿದರು. 1928ರಲ್ಲಿ ಮೊಘಲರು ಈ ದೇವಾಲಯವನ್ನು ಕೆಡವಿ ಬಾಬರಿ ಮಸೀದಿಯನ್ನು ನಿರ್ಮಿಸಿದರು. ಆದರೆ ಹಿಂದೂ ಮತ್ತು ಮುಸಲ್ಮಾನರ ನಡುವಿನ ಅನೇಕ ವಾದ ವಿವಾದಗಳು ನಡೆದಾದ ಮೇಲೆ 1992ರಲ್ಲಿ ಈ ಕರಸೇವಕರ ಗುಂಪು ಆ ಮಸೀದಿಯನ್ನು ಕೆಡವಿ ಮತ್ತೆ ರಾಮ ಮಂದಿರವನ್ನು ನಿರ್ಮಿಸಿತು. ಮತ್ತು ಈ ದೇವಾಲಯವು 3 ಅಂತಸ್ತಿನ ದೇವಾಲಯವಾಗಿದ್ದು ಒಟ್ಟು 392 ಕಂಬಗಳು ಮತ್ತು 44 ದ್ವಾರಗಳನ್ನು ಹೊಂದಿದೆ. ಈ ದೇವಾಲಯವು ಸಂಪ್ರದಾಯ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗಿದೆ. ಈ ದೇವಾಲಯದ ವಿಶೇಷವೇನೆಂದರೆ ಈ ದೇವಾಲಯದಲ್ಲಿ ಪ್ರಸಿದ್ಧವಾಗಿರುವ ನಮ್ಮ ರಾಮ ಅದು ವಿಷ್ಣುವಿನ 7ನೇ ಅವತಾರವಾಗಿ ಎಂದು ಇಲ್ಲಿ ಪೂಜಿಸುತ್ತಾರೆ. ಇದು ತಳಪಾಯದಿಂದ 21 ಅಡಿ ಎತ್ತರದವರೆಗೆ ಗ್ರಾನೈಟ್ ಬಳಸಿ ನಿರ್ಮಿಸಲಾಗಿದೆ. ಈ ದೇವಾಲಯದ ನಿರ್ಮಾಣದಲ್ಲಿ ಕಬ್ಬಿಣವನ್ನು ಬಳಸಿಲ್ಲ ಮತ್ತು ಪ್ರತಿ ರಾಮನವಮಿಯಂದು ಈ ದೇವಾಲಯದ ವಿಗ್ರಹದ ಮೇಲೆ ರಾಮ ಮಗುವಿನ ವಿಗ್ರಹದ ಮೇಲೆ ಸೂರ್ಯನ ಕಿರಣಗಳು ಬೀಳುವಂತೆ ತಾಮ್ರದ ಕನ್ನಡಿ ಮತ್ತು ಮಸೂರಗಳನ್ನು ಅಳವಡಿಸಲಾಗಿದೆ. ಈ ದೇವಾಲಯವನ್ನು ನಿರ್ಮಿಸಲು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಎಂಬ ಟ್ರಸ್ಟ್ ಪ್ರಾರಂಭಿಸಿತು ಮತ್ತು ಲಾರ್ಸನ್ ಮತ್ತು ಟೂಬ್ರೋ L&T ನಿರ್ಮಾಣ ಕಾಮಗಾರಿಕೆ ಮತ್ತು ವಾಸ್ತುಶಿಲ್ಪ ಚಂದ್ರಶೇಖರ್ ಸೋಂಪುರ್ ಮತ್ತು ಅವರ ಪುತ್ರರು ನಿಖಿಲ್ ಸೋಂಪುರ್ ಮತ್ತು ಆಶೀಶ್ ಸೋಂಪುರ್ ಅವರು ನಿರ್ಮಿಸಿದರು. ಮತ್ತು ಈ ದೇವಾಲಯದ ಉದ್ಘಾಟನೆಯು ಜನವರಿ 22, 2024ರಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳೊಂದಿಗೆ ನೆರವೇರಿಸಿದ್ದಾರೆ. ಧನ್ಯವಾದ. Good morning to one and all. My name is Sai Tushar from class 10th. So this is RFID technology. We have used 2 IR sensors in this, one servo motor and one display, one RFID technology, and this is a breadboard and Arduino Uno. When we move our car, the IR sensor sense and it shows that welcome, scan your card, and if we scan our card it shows allow. If it is allowed, the car moves and after the car moves away, the another IR sensor catches and the gates are closed. So this advantages is that it saves our time and it is manpowerless. Thank you. Studying first standard B section. Today I am going to tell about solar power. Sorry ma'am. Today I am going to tell about temple. It is Bhagavad Gita book, Ganapati, Radha Krishna and Shivappa. All those things are temple. Gnananandamayam Devam Nirmala Spatika Kritim Adaram Savignanam Hayagrivam Upasmane. My name is Preksha. I am studying in LKG Aramba. My model name is guitar. Guitar is a musical instrument. Guitar comes in different sizes and shapes. Thank you.